ಈ ದಿನದ ದೇವರ ವಾಕ್ಯ ಕೀರ್ತನೆ 31:19 ವಚನ. ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು, ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷವಾಗಿವೆ. ಪ್ರಿಯ ದೇವಜನರೇ, ಈ ದಿನವು ದೇವರು ನಮಗೆ ಅನುಗ್ರಹಿಸಿದ ಈ ಶ್ರೇಷ್ಠವಾದ ದೇವರ ವಾಕ್ಯವು ಎಷ್ಟೋ ಶ್ರೇಷ್ಠವಾಗಿದೆ ಅಲ್ಲವೇ? ಇದರಲ್ಲಿ ದೇವರು ನಮ್ಮನ್ನು ಅನೇಕರ ಮುಂದೆ ಮೇಲನ್ನಾಗಿ ಇಡುವಾತನಾಗಿದ್ದಾನೆ. ದೇವರನ್ನು ಆಶ್ರಯಿಸಿ ಆತನ ಮೇಲೆ ಆಧಾರವಿಟ್ಟು ಆತನನ್ನು ಎದುರು ನೋಡುತ್ತಿರುವ ನಿಮ್ಮ ಮೇಲೆ ದೇವರು ಶ್ರೇಷ್ಠವಾದ ಮೇಲುಗಳನ್ನು ಇಟ್ಟಿದ್ದಾರೆ. ನಿಮ್ಮ ಕುರಿತು ಅದ್ಭುತ ಕಾರ್ಯಗಳನ್ನು ಮಾಡಲು ಬಯಸುತ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಗಳಲ್ಲಿ ಇವು ನಿಮಗೆ ಕಾಣದೇ ಇರಬಹುದು, ಆದರೆ ತಕ್ಕ ಸಮಯದಲ್ಲಿ ಆತನು ನಿಮಗೆ ಮಾತ್ರ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಈ ಶ್ರೇಷ್ಠ ವರಗಳನ್ನು ನಿಮಗೆ ಅನುಗ್ರಹಿಸಿಕೊಟ್ಟು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಕೇವಲ ಈ ಲೋಕದಲ್ಲಿ ಮಾತ್ರವಲ್ಲದೆ ಪರಲೋಕದಲ್ಲಿಯೂ ನಿಮಗೆ ಬಿಡಾರಗಳನ್ನು ಸಿದ್ಧ ಮಾಡಿದ್ದಾರೆ. ನೀವು ದೇವರಲ್ಲಿ ಆಶ್ರಯ ಹೊಂದುವಾಗ ಯಾವ ಕೇಡು, ಗಂಡಾಂತರಗಳು, ಮನುಷ್ಯರಿಂದ ಉಂಟಾಗುವ ಯಾವ ಅಪಾಯ ನಿಮಗೆ ತಟ್ಟುವುದಿಲ್ಲ. ಎಂತಹ ಕಠಿಣ ಪರಿಸ್ಥಿತಿಯೇ ಇರಲಿ, ನೀವು ಅಧಿಕಾರಿಗಳನ್ನಾಗಲಿ ಮನುಷ್ಯರನ್ನಾಗಲಿ ಆತುಕೊಳ್ಳದೆ ದೇವರನ್ನೇ ದೃಷ್ಟಿಸಿ ದೇವರ ಮೇಲೆ ಆತುಕೊಳ್ಳಿ. ಸತ್ಯವೇದದಲ್ಲಿ ನೋಡುವಾಗ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಇವರು ರಾಜರನ್ನಾಗಲಿ ಅಲ್ಲಿಯ ಅಧಿಕಾರಿಗಳನ್ನಾಗಲಿ ಆತುಕೊಳ್ಳಲಿಲ್ಲ. ಅವರನ್ನು ಅಗ್ನಿಯಲ್ಲಿ ಹಾಕಿದಾಗಲೂ ಅವರು ಭಯಪಡಲಿಲ್ಲ. ದೇವರನ್ನು ಆಶ್ರಯಿಸಿದರು ಮತ್ತು ದೇವರು ಇವರನ್ನು ಅವರಿಗೆ ಒಂದು ಕೂದಲಾದರೂ ಸುಟ್ಟು ಹೋಗದ ಹಾಗೆ ಕಾಯ್ದು ಕಾಪಾಡುತ್ತಾರೆ. ಇಂಥ ದೇವರು ನಮಗಿರುವಾಗ ನಾವು ಈ ದಿನದಲ್ಲಿ ಯಾರ ಆಶ್ರಯದಲ್ಲಿ ಇದ್ದೇವೆ? ಇತರರ ಆಶ್ರಯವನ್ನು ಹೊಂದಿದಾಗ, ಮನುಷ್ಯರ ಆಶ್ರಯವನ್ನು ಹೊಂದಿದಾಗ ನಾವು ನಿರಾಶೆಗೆ ಒಳಗಾಗುತ್ತೇವೆ. ಆದರೆ ದೇವರ ಆಶ್ರಯವನ್ನು ನೀವು ಹೊಂದುವುದಾದರೆ ನೀವು ಯಾವ ಕೇಡನ್ನು ಅನುಭವಿಸಲು ಸಾಧ್ಯವಿಲ್ಲ. ಆತನು ನಿಮ್ಮನ್ನು ತನ್ನ ರೆಕ್ಕೆಯ ಮರೆಯಲ್ಲಿ ಮರೆಮಾಚಿಕೊಂಡು ಕಾಪಾಡುವ ದೇವರಾಗಿದ್ದಾರೆ. ಆದ್ದರಿಂದ ಪ್ರಿಯರೇ, ದೇವರು ನಿಮಗಿಟ್ಟಿರುವ ಮೇಲುಗಳನ್ನು ನೀವು ಈ ದಿನದಲ್ಲಿ ನಂಬುವುದಾದರೆ, ಆತನ ಆಶ್ರಯದಲ್ಲಿ ನೀವು ಬರಲು ಇಚ್ಛೆ ಪಡುವುದಾದರೆ ಈ ದಿನ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ. ಅದ್ಭುತ ಸ್ವರೂಪನಾದಂಥ ನಮ್ಮ ತಂದೆಯಾಗಿರುವಂಥ ದೇವರೇ, ಅಪ್ಪ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ರಾಜ ಯಾರ್ಯಾರ ಕರ್ತನೆ ನಿನ್ನ ಆಶ್ರಯವನ್ನು ಕರ್ತನೆ ಬಯಸಿ ನಿನ್ನ ಬಳಿಗೆ ಬರುತ್ತಿದ್ದಾರೋ ಅಂಥವರಿಗೆ ಸ್ವಾಮಿ ಕರ್ತನೆ ಯಾವ ಕೇಡು, ಅಪಾಯಗಳು ಸಂಭವಿಸದ ಹಾಗೆ ನೀನು ಕಾಯ್ದು ಕಾಪಾಡಪ್ಪ ತಂದೆ. ಹೌದು ಸ್ವಾಮಿ, ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವಂಥ ಮೇಲುಗಳು ಅವು ಶ್ರೇಷ್ಠವಾದಂಥ ಮೇಲುಗಳಾಗಿವೆ ಸ್ವಾಮಿ ಕರ್ತನೆ. ರಾಜ, ನೀನು ಸ್ವಾಮಿ ಎಲ್ಲರ ಮುಂದೆ ಸ್ವಾಮಿ ಕರ್ತರೆ ನಿನ್ನ ಮಕ್ಕಳನ್ನಪ್ಪ ಯಾವಾಗಲೂ ಮೇಲಾಗಿರಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಕರ್ತನೆ. ಹೌದಪ್ಪ, ಅವರನ್ನು ಎಂದಿಗಪ್ಪ ಕರ್ತನೆ ನೀನು ಕೀಳಾಗಿ ಸ್ವಾಮಿ ಜನರ ಮುಂದೆ ಇಡುವ ದೇವರಲ್ಲಪ್ಪ. ನೀನು ಶ್ರೇಷ್ಠವಾದ ಸ್ಥಳಗಳಲ್ಲಿ ಅವರನ್ನು ಇಡಲು ಬಯಸ್ತೀಯಲ್ಲಪ್ಪ ಕರ್ತನೆ. ನಿನ್ನ ಆಲೋಚನೆಗಳು ಸ್ವಾಮಿ ನಮ್ಮ ಜೀವಿತದಲ್ಲಿ ಅದು ಉನ್ನತವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಕರ್ತರೆ. ರಾಜ, ಈ ದಿನದಲ್ಲಿ ಸ್ವಾಮಿ ಕರ್ತನೆ ಈ ವಾಕ್ಯವನ್ನು ಸ್ವಾಮಿ ಎಲ್ಲ ನಿನ್ನ ಮಕ್ಕಳ ಜೀವಿತದಲ್ಲಿ ನೆರವೇರಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.